ಸಣ್ಣ ಸಂಖ್ಯೆ ರೀ 3 ಆದ್ರಿ, ದೊಡ್ಡದ್ರಿ 13 ಆದ್ರಿ. ಇಲ್ರಿ 1 2 ತೊಗೊಳೋದ್ರಿ. 13 ತನ ತೊಗೊಳೋದ್ರಿ. ಜಿಲೇಬಿ ತಿನ್ನೋರಿ 6 ಜನ ರೀ. ಗುಲಾಬ್ ಜಾಮೂನ್ ತಿನ್ನೋರು 9 ಜನ ರೀ. ಕರ್ಚಿಕಾಯಿ ತಿನ್ನೋರು 13 ಜನ ರೀ. ಬರ್ಫಿ ತಿನ್ನೋರು 3 ಜನ ರೀ. ರಸಗುಲ್ಲ ತಿನ್ನೋರಿ 7 ಜನ. ಅವನೇನು ಹೇಳಿಕತ್ತಾನಪ್ಪ ಅಂದ್ರ ಇದು ಅಂದ್ರೂ ಒಂದೇ, ಇಲ್ಲಿ ಕೊಟ್ಟಿರೋ ಅಂಕಿನೂ ಒಂದೇ, ಮಗ್ಲಿರಂತ ಚಿತ್ರ, ಗ್ರಾಫ್ ಚಿತ್ರ ಎಲ್ಲಾನು ಒಂದೇ. ಈ ಗ್ರಾಫ್ ಚಿತ್ರ ಏನಾಗುತ್ತೆ ನೋಡಿದ ಕೂಡ ಗೊತ್ತಾಗತ್ತೆ ನಮ್ಗೆ. ಈಗ ಈ ಕಡೆ ಬಾಕ್ಸ್ನಾಗ ಕೊಟ್ಟ ನೋಡಲ್ಲಿ ತಾಳೆಗೆರೆ ಗೆರಿ ಹಾಕೋದಂತ ಹೇಳಿರ್ತೀವಿ. 4 ಗೆರೆ ಆಗೋಣ, 5ನೇದು ಅಡ್ಡ ಗೆರೆ ಹಾಕೋದು ಅಂದ್ರೆ ಒಂದು ಗುಂಪು ಮಾಡ್ತೀವಿ, 5 ಗುಂಪು. ಹೌದಾ? ಈ ಸದ್ ನಿಮ್ಗೆ ಯಾವ ಸಿಹಿ ತಿಂಡಿ ತಿನ್ನೋರು ಹೆಚ್ಚಿಗೆ ಮಂದಿ ಅದಾರ ಹೇಳ್ರಿ? ಎಲ್ಲಿಂದ ನೋಡಿ ಹೇಳಿದ್ರಿ ನೀವು? ಚಿತ್ರ ನೋಡಿದ್ರೆ ಗೊತ್ತಾಗತ್ತಿಲ್ಲ? ಹಾ, ನಂಬರ್ಸ್ ಓಕೆ, ನಂಬರ್ಸ್ಗಿಂತ ಪಟ್ಟನ ಗೊತ್ತಾಗುತ್ತೆ. ಚಿತ್ರ ನೋಡಿದ್ರೆ ನಮ್ಗೆ ಈಸಿ ಅನ್ಸುತ್ತೆ. ಅದನ್ನೇ ಆಗ ಚಿತ್ರ ನಕ್ಷೆ ತಯಾರಿಕೆ ಅಂದ್ರ ಇಲ್ಲಿ ಕೊಟ್ಟಿರೋ ದತ್ತಾಂಶಗಳ ಬಗ್ಗೆ ಒಂದು ನಕ್ಷೆ ತಯಾರಿಕೆ ಮಾಡಿದ್ವಿ. ಇದಕ್ಕೆ ಸ್ತಂಭಾಕೃತಿ ಅಂತ ಕರಿತೀವಿ ಅಂತ ನಿನ್ನೆ ಹೇಳಿವಿ. ನೀನು ಇದನ್ನೇ ನೋಡಿ 6ನೇ ಕ್ಲಾಸ್ನಾಗ. ಹೌದಾ? ಇನ್ನು ಅತಿ ಕಡಿಮೆ ಸಿಹಿ ತಿನ್ನೋರು ಯಾರು? ಎಷ್ಟು ಮಂದಿ ತಿಂತಾರ? 3 ಜನ. ಇಲ್ಲಿ ಚಿತ್ರದ ತೋರ್ಸದ, ಪಕ್ಕದಲ್ಲಿ 3 ಜನ ಅಂತ ಸಂಖ್ಯೆ ಒಳಗೆ ತೋರ್ಸದ. ಆ ಕಡೆ ತಾಳೆಗೆರೆ ಅಂದ್ರೆ ಗೆರಿ ಹಾಕ್ತಿವಲ್ಲ, 1 2 3 ಆ ರೀತಿ. ಇದೇನಪ್ಪ ಒಂದು ಚಿತ್ರ ನಕ್ಷೆ ತಯಾರಿಕೆ. ಗುಡ್. ನೆಕ್ಸ್ಟ್ 2ನೇದು ಯಾರು ಹೇಳ್ತೀರಿ? ಹೇಳ್ತೀರಾ? ನಾನು ಹೇಳ್ತೀರಾ? ಲಕ್ಷ್ಮಿ 2ನೇದು ಒಂದು ಸ್ವಲ್ಪ ಡಿಫ್ರೆಂಟ್ ಅದ ನೋಡ್ರಿ. ಹೇಳ್ತಾಳಕಿ ಜೋರಾಗಿ ಕೇಳೋದು ಅಲ್ಲಿ ಪ್ರಯಾಣದ ವಿಧ. ವಿದ್ಯಾರ್ಥಿಗಳ ಸಂಖ್ಯೆ. ಒಂದು ವಿದ್ಯಾರ್ಥಿ ಅದೇ ಹಾ, ಒಂದು ಸ್ಮೈಲ್ ಇಕ್ಕೊಟ್ಟು ಎಷ್ಟು? ಒಂದು ಸ್ಮೈಲ್ ಇಟ್ಕೊಂಡು 3 ವಿದ್ಯಾರ್ಥಿಗಳು. ಖಾಸಗಿ ಅವರು ಅವರು 12 ಜನ. ಖಾಸಗಿ ಕಾರ್ಯ ಸಾಲಿಗೆ ಬರೋರು 12 ಜನ ಅದಾರಂತ. ನೋಡೋಣ ಆಮೇಲೆ ಹೆಂಗ. ನೆಕ್ಸ್ಟ್ ಬಸ್ನ್ಯಾಗ ಬರೋರು ಎಷ್ಟು ಜನ ಅದಾರ? ಅವರು 12 ಜನ ಅದಾರಂತ. ನೆಕ್ಸ್ಟ್ ಸೈಕಲ್ ತಗೊಂಡ್ಬರೋರು ಎಷ್ಟು ಜನ ಅದಾರ? ಶಾಲಾ ಬಸ್ ಬಿಟ್ಟಿದ್ರೆ ಶಾಲಾ ಬಸ್. ಕಾಣುತ್ತೆ ಸೈಡ್ ಇಂದ ಲಕ್ಷ್ಮಿ ಕಾಣುತ್ತೆ. 18 ಜನ ಅದಾರೆ. ಮತ್ತೆ ಸೈಕಲ್ 12 ಜನ. 12 ಜನ ಅದಾರ. 9 ಜನ. ನಡೆಗೆ ನಡ್ಕೋತ ಬರೋರು 18 ಜನ ಅದಾರ. ಇಲ್ಲಿ ನೋಡ್ರಿ, ಇದು ಕೂಡ ಏನಪ್ಪಾ ಅಂದ್ರ ಚಿತ್ರ ನಕ್ಷೆನೆ. ಚಿತ್ರನಕ್ಷೆ ಹೆಂಗಪ್ಪ ಅಂದ್ರೆ ಬಹಳ ಮಂದಿ ಇದ್ದಾಗ ಬಹಳಷ್ಟು ಚಿತ್ರ ತೆಗಿಯಕ್ಕಾಗಲ್ಲ. ಇಲ್ಲಿ ನಾವು ನೋಡಿ ಒಂದು ಸ್ಮೈಲ್ ಅಂದ್ರೆ ಎಷ್ಟು ಮಂದಿ ಅನ್ಕೊಂಡಿವಿ? 3 ಜನ ಅಂತ ಅನ್ಕೊಂಡಿವಿ. ಹೌದಾ? ಸೊ 3 ಜನ ಅಂದಾಗ ಇಲ್ಲಿ ನೋಡ್ರಿ, ಒಂದೇದ್ದು ಖಾಸಗಿ ಕಾರ್ಯ ಬರೋರ್ನ 4 ಸ್ಮೈಲ್ ತೋರ್ಸಿನಿ. 4 ಚಿತ್ರ ಅದಾವ ಇಲ್ಲಿ. 1 2 3 4 ಅದಾವ ಅಂದ್ರೆ ಒಂದು ಸ್ಮೈಲ್ ಅಂದ್ರೆ ಎಷ್ಟು ಮಂದಿ? 3 ಮಂದಿ. 4 ಚಿತ್ರ ತೋರ್ಸಿನಿ ಅಂದ್ರೆ ಎಷ್ಟು ಮಂದಿ ಆದ್ರು? 12. ಅಂದ್ರೆ 12 ಚಿತ್ರ ತೆಗಿಬೇಕಂತ ಏನಿಲ್ಲ. ನಾ ಇನ್ನೂ ಕಡಿಮೆ ತೆಗಿಯಕ್ ಬರುತ್ತೆ. ಹೆಂಗ್ ಮಾಡ್ಬೇಕು? ಎಸ್, ಒಂದು ಗೊಂಬೆ ಅನ್ಕೊಂಡ್ರೆ 4 ಅನ್ಕೋಬಹುದು. ಒಂದು ಗೊಂಬೆ ಅನ್ಕೊಂಡ್ರೆ 5 ಅನ್ಕೋಬಹುದು, 6 ಅನ್ಕೋಬಹುದು. ಸಂಖ್ಯೆ ಹೆಚ್ಚಾದಂಗೆ ನಾವೇ ನೋಡೋದು, ಇದನ್ನು ಹೆಚ್ಚು ಮಾಡ್ಕೊತ ಹೋಗ್ಬಹುದು. ಹೌದಾ? ಇದು ಚಿತ್ರ ನಕ್ಷೆ. ಇದರ ಮುಂದುವರಿದ ಭಾಗನೇ ಇದು ಗ್ರಾಫ್ ಅಂತ ಕರಿತೀವಿ, ಸ್ತಂಭಾಕೃತಿ. ಇದು ಇವತ್ತಿನ ಚಿತ್ರ ನಕ್ಷೆ ತಯಾರಿಕೆ ಮತ್ತು ವಿಶ್ಲೇಷಣೆ. ಹೌದಾ? ಈ 6ನೇ ತರಗತಿ ಹೋಮ್ವರ್ಕ್ ಅದ, ಬಿಡಿಸ್ಕೊಂಡ್ ಬಂದಿರ ಅನ್ಕೋತೀನಿ. ಅದಕ್ಕಿಂತ ಸಣ್ಣದು, ಇದಕ್ಕಿಂತ ಸಣ್ಣದು ಗುಲಾಬ್ ಜಾಮೂನ್. ಈ ಗುಲಾಬ್ ಜಾಮೂನ್ಕಿಂತ ಸಣ್ಣದೇವದು ರಸಗುಲ್ಕಿಂತ ಸಣ್ಣದೇವದು ಜಿಲೇಬಿ. ಅತ್ಯಂತ ಸಣ್ಣದೇವದು ಮೇಲಿಂದ 1 2 ಹೇಳ್ಬೇಕು, ಕೆಳಗಿಂದ 1 2 ಹೇಳ್ಬೇಕು. ಅತಿ ಸಣ್ಣದು ಬರ್ಫಿ, ಅದರ ನಂತರದ್ದು ಹಾ. ಹಿಂಗ ಹೆಚ್ಚು ಕಡಿಮೆ ನಾವು ಅದನ್ನ ಏನ್ ಮಾಡ್ಕೋಬೇಕು, ಗಮನಿಸಿದ್ರೆ ಗೊತ್ತಾಗ್ತದೆ, ತಿಳಿತಾ